ಬಿಎಂಟಿಸಿ ಕಂಡಕ್ಟರ್ ಹುದ್ದೆಗಳಿಗೆ ಪರೀಕ್ಷೆಯನ್ನು ನಡೆಸಲಾಗ್ತಾ ಇತ್ತು. ಆದರೆ ಈ ಪರೀಕ್ಷೆಯಲ್ಲೂ ಕೂಡ ಅಕ್ರಮ ಆಗಿದೆ ಎನ್ನುವಂಥ ಆರೋಪ ಕೇಳಿಬಂದಿದೆ. ಧಾರವಾಡದಲ್ಲಿ ಬಿಎಂಟಿಸಿ ಕಂಡಕ್ಟರ್ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಎನ್ನುವಂಥ ಆರೋಪ. ಸಾಮಾನ್ಯ ಜ್ಞಾನ ಪರೀಕ್ಷೆ ಬಳಿಕ ಚೀಟಿ ಎಸೆದಿದ್ದಾರೆ ಎನ್ನುವಂಥದ್ದಾಗಿ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಪರೀಕ್ಷಾ ಕೇಂದ್ರಕ್ಕೆ ಧಾರವಾಡದ ಶಹಾಪುರ ಪೊಲೀಸರು ಭೇಟಿಯನ್ನು ಕೊಟ್ಟಿದ್ದಾರೆ. ಪರೀಕ್ಷೆಯಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ, ಆತಂಕ ಎದುರಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇಂದು ರಾಜ್ಯಾದ್ಯಂತ ಬಿಎಂಟಿಸಿ ಕಂಡಕ್ಟರ್ ನೇಮಕಾತಿ, ಬಿಎಂಟಿಸಿ ನಿರ್ವಾಹಕರ ನೇಮಕಾತಿಗೆ ಪರೀಕ್ಷೆಯನ್ನ ನಡೆಸಲಾಗ್ತಾ ಇತ್ತು. ಆದರೆ ಧಾರವಾಡದ ಪರೀಕ್ಷಾ ಕೇಂದ್ರದಲ್ಲಿ ಕಾಪಿ ಚೀಟಿ ಪತ್ತೆಯಾಗಿದೆ. 2500 ಹುದ್ದೆಗಳಿಗೆ ನಡೀತಾ ಇರುವಂಥ ಎಕ್ಸಾಮ್ ಇದು. ಸಾಮಾನ್ಯ ಜ್ಞಾನ ಮತ್ತು ಕಮ್ಯುನಿಕೇಷನ್, ಸಂವಹನ, ಈ ಎರಡು ಪರೀಕ್ಷೆಗಳಿಗೆ 2 ಗಂಟೆಯನ್ನು ನಿಗದಿ ಮಾಡಲಾಗಿತ್ತು. ಪರೀಕ್ಷೆಯಲ್ಲಿ ಕಾಪಿ ಮಾಡಿ ಕೆಳಗೆ ಎಸೆದಿರುವಂಥ ಆರೋಪ ಕೇಳಿಬಂದಿದೆ. ಸದ್ಯ ಪರೀಕ್ಷೆ ಬರೆದಿರುವಂಥ ಅಭ್ಯರ್ಥಿಗಳು ಯಾರಿದ್ದಾರೆ, ಇವರ ಕೈಗೆ ಕಾಪಿ ಚೀಟಿ ಸಿಕ್ಕಿದೆ. ಕಾಪಿ ಚೀಟಿಯಲ್ಲಿ 10ಕ್ಕೂ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ಎಸೆದಿರುವಂಥ ಆರೋಪ ಕೇಳಿಬಂದಿದೆ. ಸದ್ಯ ಸ್ಥಳಕ್ಕೆ ಧಾರವಾಡ ಶಹಾಪುರ ಪೊಲೀಸರು ಆಗಮಿಸಿದ್ರು. ಪರಿಶೀಲನೆಯನ್ನು ನಡೆಸುವಂಥ ಕೆಲಸ ಇಲ್ಲಾಗಿದೆ. ಧಾರವಾಡದ ಭಾಷಲ್ ಮಿಷನ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಇವತ್ತು ನಡೆದಿದ್ದಂಥ ಸ್ಪರ್ಧಾತ್ಮಕ ಪರೀಕ್ಷೆ ಇದು. ಸದ್ಯ ಕಾಪಿ ಚೀಟಿಯನ್ನು ಪೊಲೀಸರಿಗೆ ಪ್ರತ್ಯಕ್ಷದರ್ಶಿಯಾಗಿರುವಂಥ ಮಹಂತೇಶ್ ಪರೀಕ್ಷೆಯನ್ನು ಬರೆಯೋಕ್ಕೆ ಬಂದಂಥ ಅಭ್ಯರ್ಥಿ ಇವರು ಒಪ್ಪಿಸಿದ್ದಾರೆ. ಮಧ್ಯಾಹ್ನ 2:30ರಿಂದ 4:30ರವರೆಗೆ ಮತ್ತೊಂದು ಎಕ್ಸಾಮ್ ಬೇರೆ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ಕರಡಿಗುಡ್ಡ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಠಲ್, ಗಮನಿಸ್ತಾ ಇದ್ವಿ ಬಿಎಂಟಿಸಿ ನಿರ್ವಾಹಕ ಹುದ್ದೆಗಾಗಿ ನಡೀತಾ ಇದ್ದಂಥ ಎಕ್ಸಾಮ್ನಲ್ಲೂ ಕೂಡ ಅಕ್ರಮ ಆಗಿದೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ನಿಜಕ್ಕೂ ಅಲ್ಲಿ ಆಗಿರೋದಾದ್ರೂ ಏನು? ವಿಠಲ್, ನಾನು ಧ್ವನಿ ಕೇಳ್ತಾ ಇದೆಯಾ? ಎಸ್, ಮತ್ತೊಮ್ಮೆ ಸಂಪರ್ಕ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಒಟ್ಟಿನಲ್ಲಿ ಗಮನಿಸ್ತಾ ಇದ್ರಿ ವೀಕ್ಷಕರೇ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಕಲು ಆಗ್ತಾ ಇರುವಂಥ ಆರೋಪ ಸಾಕಷ್ಟು ಬಾರಿ ಕೇಳಿ ಬಂದಿತ್ತು. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಆಗಲಿ ಅಲ್ಲೊಂದು ಅಕ್ರಮದ ಘಾಟು ಬಂದೇ ಬರುತ್ತೆ. ಈಗ ಬಿಎಂಟಿಸಿ ನಿರ್ವಾಹಕರ ಹುದ್ದೆಗಾಗಿ ಪರೀಕ್ಷೆಯನ್ನು ನಡೆಸಲಾಗ್ತಾ ಇತ್ತು. ಆದರೆ ಈ ಪರೀಕ್ಷೆಯಲ್ಲೂ ಕೂಡ ಅಕ್ರಮ ಆಗಿದೆ ಅನ್ನುವಂಥ ಆರೋಪ, ಕಾಪಿ ಚೀಟಿಗಳು ಪತ್ತೆಯಾಗಿದೆ. ಹಾಗಾದರೆ ಏನು ನೋಡ್ತಾ ಇದ್ದಾರೆ ಅಲ್ಲಿ? ಭದ್ರತಾ ಸಿಬ್ಬಂದಿ ಆಗಿರ್ಬೋದು, ಕೊಠಡಿಯ ಮೇಲ್ವಿಚಾರಕರಾಗಿರ್ಬೋದು, ಏನು ಮಾಡ್ತಾ ಇದ್ರು ಎನ್ನುವುದಾಗಿ ಒಂದಷ್ಟು ಪ್ರಶ್ನೆಗಳು ಇಲ್ಲಿ ಕಾಡ್ತಾ ಇವೆ. ಒಟ್ಟಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೆಲೆನೇ ಇಲ್ವಾ? ಕಾಪಿ ಚೀಟಿ ಹಿಡ್ಕೊಂಡೋಗಿ ಬರೆಯೋದಾ ಎಲ್ಲರೂ ಕೂಡ ಎನ್ನುವುದಾಗಿ ಒಂದಷ್ಟು ಚರ್ಚೆಗಳ ಆರಂಭ ಆಗಿದೆ. ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ಅಕ್ರಮದ ಘಾಟು ಬರ್ತಾ ಇದೆ. ಗಮನಿಸ್ತಾ ಇರ್ಬೋದು, ವಿದ್ಯಾರ್ಥಿಗಳು ಕಾಪಿ ಚೀಟಿಯನ್ನು ಹಿಡ್ಕೊಂಡು ತೋರಿಸ್ತಾ ಇದ್ದಾರೆ. ಬಿಎಂಟಿಸಿ ಕಂಡಕ್ಟರ್ ಹುದ್ದೆಗಾಗಿ ನಡೆದಿರುವಂಥ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಎನ್ನುವಂಥ ಆರೋಪ. ಕಾಪಿ ಚೀಟಿಯಲ್ಲಿ 10ಕ್ಕೂ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ಕಳಿಸಿರುವಂಥ ಆರೋಪ ಕೇಳಿಬಂದಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.